ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ರೇಷ್ಮೆ ನಾಡ ಕನ್ನಡ ಹಬ್ಬ, ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯ ಮುತ್ಸದಿಗಳು, ನಮ್ಮ ರಾಮನಗರ ಜಿಲ್ಲೆಯ ಹಿರಿಯ ಧುರೀಣರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರಾದಂಥ CM ಲಿಂಗಪ್ಪಾಜಿರವರಿಗೆ ಒಂದು ಪೌರ ಸನ್ಮಾನವನ್ನು ಏನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಒಂದು 17 ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಗಳಿಗೆ, ಅರ್ಹ ವ್ಯಕ್ತಿಗಳಿಗೆ, ನಮ್ಮ ರಾಮನಗರ ಜಿಲ್ಲೆಯ ವ್ಯಕ್ತಿಗಳಿಗೆ ಒಂದು ಕೆಂಗಲ್ ಹನುಮಂತೆ ಪ್ರಶಸ್ತಿ ಅಂತ ಏನು ನಗರಸಭೆಯನ್ನು ಕೊಡ್ತಾ ಇದ್ದಾರೆ. ಕ್ರಿಯಾಶೀಲ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು ಆದಂತ ಶಶಿಯಣ್ಣ ನೇತೃತ್ವದಲ್ಲಿ ನಡೀತಕ್ಕಂತ ಮಿನಿ ದಸರಾ ಹಬ್ಬ ಅಂತಾನೆ ಕೂಡ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಏನೊಂದು 3 ಗಂಟೆಗೆ ಮೆರವಣಿಗೆ, ಸ್ತಬ್ಧ ಚಿತ್ರ ಮೆರವಣಿಗೆ ಸ್ಟಾರ್ಟ್ ಆಗಿ ಸಾಯಂಕಾಲ ನಡೀತಕ್ಕಂತ ಪೌರ ಸನ್ಮಾನ ಕಾರ್ಯಕ್ರಮಕ್ಕೆ ಒಳಗಾದಂತ ನಮ್ಮ CM ಲಿಂಗಪ್ಪ ಅವರು, ಅದೇ ರೀತಿ 17 ಜನ ಏನು ಕೆಂಗಲ್ ಹನುಮಂತೆ ಪ್ರಶಸ್ತಿಗೆ ಆಯ್ಕೆ ಇರ್ತಕ್ಕಂಥ 17 ಜನ. ತದನಂತರ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಭಾವಿ ಮುಖ್ಯಮಂತ್ರಿಗಳು, ಈಗಾಗಲೇ ನಮ್ಮ ನೆಚ್ಚಿನ ನಾಯಕರಾದಂಥ DCM ಆದಂಥ DK ಶಿವಕುಮಾರ್ ಸಾಹೇಬರು, ಮತ್ತೋರ್ವ ಕ್ರಿಯಾಶೀಲ ಮತ್ತು ಮಾಜಿ ಸಂಸದರು, ಕ್ರಿಯಾಶೀಲ ಬಮೂಲ್ನ ಅಧ್ಯಕ್ಷರು ಆದಂಥ DK ಸುರೇಶ್ ಸಾಹೇಬರು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅಣ್ಣವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಏನು ಮಡಿಕೇರಿಯಲ್ಲಿ ನಡೀತಕ್ಕಂಥ ದಸರಾ ಏನ್ ನೀವು ಕಲಾವಿದರ ತಂಡಗಳನ್ನ ನೋಡ್ತೀರಿ ಮಡಿಕೇರಿ ದಸರಾದಲ್ಲಿ, ಅದೇ ರೀತಿ ಇರ್ತಕ್ಕಂಥ ಎಲ್ಲಾ ಕಲಾವಿದರ ತಂಡ, ಸ್ತಬ್ಧ ಚಿತ್ರ ಮೆರವಣಿಗೆ, ಸಾಯಂಕಾಲ ನಡೀತಕ್ಕಂಥ ಮ್ಯೂಸಿಕಲ್ ನೈಟ್, ಏನೊಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ. ಚಲನಚಿತ್ರ ನಟರು, ಖ್ಯಾತ ಗಾಯಕರಾದಂತ ನಮ್ಮ ಮಂಗ್ಲಿ ಅವರು, ಮತ್ತೆ ಕುನಲ್ ಗಾಂಜಾಲವ ಅಂತ ಅಂದ್ಬಿಟ್ಟು ಜನಪ್ರಿಯ ಭಾರತದ ಹೆಸರಾಂತ ಸಂಗೀತ ನಿರ್ದೇಶಕ ಮತ್ತು ಗಾಯಕ, ಅದೇ ರೀತಿ ಮತ್ತೋರ್ವ ಭಾರತದಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕ ಗುರುಕಿರಣ್ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆ ನಡೆದಿದೆ. ಸಮಸ್ತ ರಾಮನಗರ ಜಿಲ್ಲೆಯ, ರಾಮನಗರ ಜನತೆಯ ಎಲ್ಲಾ ನಾಗರಿಕ ಬಂಧುಗಳು ಇದರಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಈ ಒಂದು ರೂವಾರಿಯಾದಂತ ಶಶಿಯಣ್ಣವ್ರಿಗೆ, ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 30 ವರ್ಷ ಸತತವಾಗಿ 6 ಬಾರಿ ಬಮೂಲ್ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅದೇನು ಸಣ್ಣ ಪುಟ್ಟ ವಿಚಾರ ಏನಲ್ಲ. 6 ಸಾರಿ ವಿರೋಧ ಆಯ್ಕೆ ಆಗೋದು, ಮತ್ತೆ 6 ಸಾರಿ ಚುನಾವಣೆ ಎದುರಿಸಿ ಸತತವಾಗಿ ಆಯ್ಕೆ ಆಗೋದಲ್ಲ, ಡಬಲ್ ಹ್ಯಾಟ್ರಿಕ್. ಅವರು ಆ ಕ್ಷೇತ್ರದಲ್ಲಿ KMF ಅಧ್ಯಕ್ಷರಾಗಿ, ಬಮೂಲ್ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಹಲವಾರು ಸಾಧನೆಗಳಿಗೆ ನಮ್ಮ ಒಬ್ಬ ಹಿರಿಯ ಸಹಕಾರಿಗೆ ಕೆಂಗಲ್ ಹನುಮಂತೆ ಪ್ರಶಸ್ತಿ ನೀಡ್ತಾ ಇರೋದು. ಅದೇ ರೀತಿ JL ನೀಡ್ತಾ ಇರೋದು ನಮ್ಮ ಭಾಗದ ಅಂಕಳ್ಳಿ ಶಿವಣ್ಣ ಅವರು, ಜನಪದ ನೃತ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರು ನೀಡ್ತಾ ಇರೋದು ನನಗೆ ತುಂಬಾ ನಂಗೆ ಪರಿಚಿತರಾಗಲಿ ಅಂತ ಹೇಳ್ತಾ ಇದ್ದೀನಿ. ಸಹಕಾರ ಕ್ಷೇತ್ರದಲ್ಲಿ ಅವ್ರು ನೀಡ್ತಾ ಇರ್ತಕ್ಕಂಥ ಒಂದು ಕೆಂಗಲ್ ಹನುಮಂತೆ ಪ್ರಶಸ್ತಿಗೆ ನಾನು ಕೂಡ ಅವರಿಗೆ ಒಂದು ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.